ಫಸ್ಟ್ ಹಾಯ್ ನೀನು ಹಾಕಿರ್ತೀಕ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಳ್ಳಿ. ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ವೀಡಿಯೋದಲ್ಲಿ ಬಂದುಬಿಟ್ಟು ಸ್ಯಾರಿ ವೇರ್ ಮಾಡೋದು ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಸೀರೆ ಉಡೋಕ್ಕೆ ಬರಲ್ಲ ಅಥವಾ ಏನಾದ್ರು ಡೌಟ್ ಇದ್ದರೆ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ, ನೋಡಿಕೊಂಡು ಆ ಸೀರೆ ಹಾಕ್ಕೊಳ್ಳಿ. ಬನ್ನಿ, ಇವತ್ತು ನಾನು ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು. ಯಾರ್ಯಾರು ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೀರೆ ಉಟ್ಕೊಳ್ಳೋರಿಗೆ, ಅವರಿಗೆ ನಾನು ಒಂದೊಂದೇ ಟಿಪ್ಸ್ ಹೇಳ್ತಾ ನಾನು ಸೀರೆ ಯಾವ ರೀತಿ ಉಡೋದಂತ ತೋರಿಸ್ಕೊಡ್ತಾನೆ. ನನಗೆ ಯಾವ ರೀತಿ ಸೀರೆ ಉಡ್ಕೊತೀನಿ ನಾನು ಅದೇ ಥರ ನಿಮಗೂ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಸೀರೆ ಪೆಟ್ಟಿಕೋಟನ್ನು ನಾನು ಈ ಸೈಡಲ್ಲಿ ಕಟ್ಕೊಂಡಿದ್ದೀನಿ. ಕೆಲವರು ಮಧ್ಯದಲ್ಲಿ ಕಟ್ಕೊತಾರೆ. ಮಧ್ಯದಲ್ಲಿ ಕಟ್ಕೊಂಡ್ರೆ ನಮಗೇನೋ ಸ್ವಲ್ಪ ಲೂಸು ಟೈಟು ಸೀರೆ ಎಲ್ಲ ಉಡ್ಕೊಂಡಾದ್ರೆ ಸ್ವಲ್ಪ ಲೂಸ್ ಬೇಕು, ಸ್ವಲ್ಪ ಟೈಟ್ ಆಯಿತು ಅಂದರೆ ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮಧ್ಯದಲ್ಲೆಲ್ಲ ನಾವು ನರಿಗೆ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಸೈಡಲ್ಲಾದರೆ ನಾವು ಈ ಥರ ತೆಗೆದ್ಬಿಟ್ಟು ಸರಿ ಮಾಡ್ಕೊಬೋದು. ಹಾಗಾಗಿ ನಾವು ಸೈಡಲ್ಲೇ ಕಟ್ಕೊಬೇಕು. ಈ ರೀತಿಯಾಗಿ ನೋಡಿ, ಇಲ್ಲಿ ಈ ರೀತಿ ಹಿಂಗೆ ಬಿಚ್ಚೋ ಥರ ಕಟ್ಕೊಬೇಕು. ಈ ರೀತಿ ಟೈಟಾಗಿ ಕಟ್ಕೊಂಡು 1 ಗಂಟೆನ ಹಿಂಗೆ ಹಾಕಬೇಕು. ನಮಗೇನಾದರೂ ಟೈಟು ಲೂಸು ಬೇಕು ಅಂದರೆ ನಾವು ಒಂದು ಸ್ವಲ್ಪ ಸೀರೆ ಈ ಥರ ಎತ್ತಿಬಿಟ್ಟು ನಾವು ಮತ್ತೆ ಟೈಟ್ ಮಾಡ್ಕೊಬೋದು, ಇಲ್ಲಾಂದ್ರೆ ಲೂಸ್ ಮಾಡ್ಕೊಬೋದು. ಹಾಗಾಗಿ ಈ ಥರ ಬಿಚ್ಚೋ ಥರ ಗಂಟು ಹಾಕ್ಕೊಬೇಕು, ಟೈಟಾಗಿ ಕಟ್ಕೊಬೇಕು. ನೋಡ್ಬೇಕು, ಫುಲ್ಲು ಕೆಳಗಡೆ ಪೆಟ್ಟಿಕೋಟ್ನ ಫುಲ್ ಎಷ್ಟಾಗುತ್ತೋ ಅಷ್ಟು ಕೆಳಗಡೆ ಕಟ್ಕೊಬೇಕಾಗುತ್ತೆ. ಸೀರೆ ಉದ್ದ ಉಡ್ಕೊಂತಲ್ಲ ಚೆನ್ನಾಗಿರ್ಬೇಕು. ನೋಡಿ, ಇವಾಗ ಫಸ್ಟು ನಾನು ಇದನ್ನು ಈ ರೀತಿಯಾಗಿ ಸಿಕ್ಸ್ಕೊತೀನಿ. ನೋಡಿ, ಇಲ್ಲಿ ಕೆಲವರು ಸೀರೆ ಬಿದ್ದೋಗುತ್ತೆ ಅಂತೇಳಿ, ಕೆಲವರು ಇಲ್ಲಿ ಸೀರೆ ಬಿದ್ದೋಗುತ್ತೆ ಅಂತೇಳಿ ಇಲ್ಲಿ ಒಂದು ಗಂಟು ಹಾಕೊತಾರೆ. ನಾನು ಹಾಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡು, ಫಸ್ಟು ಇನ್ನು ಕೆಲವರು ಇಲ್ಲಿ ಹುಡ್ಕೊತಾರೆ, ಮಧ್ಯಕ್ಕೆ ಹಾಕೊತಾರೆ, ಇಲ್ಲಾಂದರೆ ಈ ಕಡೆ ಸೈಡಿಗೆ ಹುಡ್ಕೊತಾರೆ. ಸ್ವಲ್ಪ ಸೀರೆ ಲೆಂತ್ ಕಮ್ಮಿ ಇದ್ದರೆ ಈ ಕಡೆ ಮಧ್ಯಕ್ಕೆ ಸಿಕ್ಸ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಸಣ್ಣ ಇದ್ದೀವಿ, ಸೀರೆ ಲೆಂತೆಲ್ಲ ಆಗುತ್ತೆ ಅನ್ನೋದು ಪರವಾಗಿ ಸ್ವಲ್ಪ ದಪ್ಪ ಇರೋರು, ಸ್ವಲ್ಪ ಸೀರೆ ಕಡಿಮೆ ಇದೆ ಅನ್ನೋರು ಮಧ್ಯಕ್ಕೆ ಸಿಕ್ಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಸಿಕ್ಸ್ಕೊತ ಬರ್ಬೇಕು. ಚೆನ್ನಾಗಿ ಒಳಗಡೆ ಹಾಕ್ಕೊಂಡು ಇಲ್ಲೆಲ್ಲ ಸರಿ ಮಾಡ್ಕೊಬೇಕು, ಇಲ್ಲಾಂದರೆ ನಮ್ಗೆ ಹೊಟ್ಟೆ ಭಾಗದಲ್ಲಿ ದಪ್ಪ ಆಗಿಬಿಡುತ್ತೆ. ನೋಡಿ, ಈ ಥರ ನೀಟಾಗಿ ಒಂದು ರೌಂಡು ಫುಲ್ ಸುತ್ಕೊಬೇಕು. ಇವಾಗ ತೋರಿಸ್ತೀನಿ ನೋಡಿ, ನಾನು ಎಷ್ಟು ಸೀರೆ ಕೆಳಗಡೆ ಉಟ್ಕೊಂಡಿದ್ದೀನಿ ಅಂತ. ನೋಡ್ಬೋದು ನಾನು ಇಷ್ಟು ಕೆಳಗಡೆ ಉಟ್ಕೊಂಡಿದ್ದೀನಿ. ನೀವು ಈಲ್ಡಾಗಿರೋ ಸ್ಲಿಪ್ಪರ್ ಹಾಕ್ತಿರಲ್ವ, ಹಾಗಾಗಿ ಇಷ್ಟು ಫುಲ್ ಇರಲೇಬೇಕು, ಕಂಪಲ್ಸರಿ ಕೆಳಗಡೆ ಇರಲೇಬೇಕು. ಇಷ್ಟಿದ್ರೆ ನಾವು ಸ್ಲಿಪ್ಪರ್ ಹಾಕ್ಕೊಂಡಾದಾಗ ಯಾವುದೇ ರೀತಿಯಲ್ಲಿ ಈ ಬ್ಯಾಕ್ ಸೈಡಲ್ಲೆಲ್ಲ ನೀಟಾಗಿ ಫೋಲ್ಡ್ ಆಗೋದಿಲ್ಲ. ಹಾಗಾಗಿ ಇಷ್ಟು ಉಟ್ಕೊಳ್ಳೇಬೇಕು. ಉದ್ದ ಲೆಂತಾಗಿ ಬಿಡ್ಕೊಬೇಕು, ಆಮೇಲೆ ಅದು ಸರಿ ಹೋಗುತ್ತೆ. ಇವಾಗ ನೋಡಿ, ನೀವು ಉದ್ದ ಮಾಡಿ. ಇವಾಗ ಆಗಿದೆ, ಸೀರೆ ಸಿಕ್ಸ್ಕೊಂಡು ಆಗಿದೆ ನೀಟಾಗಿ. ನಾವಿನ್ನ ಫಸ್ಟು ಒಂದು ರೌಂಡು ನಾವು ಈ ಥರ ತಗೊಂಡ್ಬರ್ಬೇಕು. ಇದನ್ನು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಇದನ್ನು ಹೇಗೆ ಸಿಕ್ಸ್ಕೊಬೇಕು. ಇವಾಗ ನಾವು ಪಿನ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ನಿಮಗೆ ಎಷ್ಟು ನರಿಗೆ ಬೇಕಾಗುತ್ತೆ ಅಷ್ಟು ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ 5 ರಿಂದ 6 ನರಿಗೆ ಮಾಡ್ಕೊತೀನಿ. ಸ್ವಲ್ಪ ಮದುವೆಗಳಿಗೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತೀನಿ, ಜಾಸ್ತಿ 7 ಇಲ್ಲ 8 ಮಾಡ್ಕೊತೀನಿ. ನಾರ್ಮಲಾಗೆಲ್ಲ 5 ರಿಂದ 6 ಮಾಡ್ಕೊತೀನಿ. ನೋಡಿ, ಇವಾಗ ಎಷ್ಟು ಬೇಕಾಗುತ್ತೆ ನಿಮಗೆ ಅಷ್ಟನ್ನ ಈ ರೀತಿಯಾಗಿ ಹಿಡ್ಕೊಂಡು ಇವಾಗ ನೀವೇನು ಮಾಡ್ತೀರಿ ಗೊತ್ತಾ, ಇದೆಲ್ಲ ಒಂದೇ ಈಕ್ವಲ್ ತೊಗೊಂಡಿದ್ದೀವಲ್ವ, ಈ ನರ್ಗಿನ ಲಾಸ್ಟಲ್ಲಿ ಈಕ್ವಲ್ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಚಿಕ್ಕದಾದ್ರೂ ನಡೆಯುತ್ತೆ. ಆಮೇಲೆ ನಾವು ಹೋಗ್ತಾ ಹೋಗ್ತಾ ಇದನ್ನು ಸರಿ ಮಾಡ್ಕೊಬೋದು. ನೋಡಿ, ಇವಾಗ ಇದಿಷ್ಟು ಪಿನ್ ಮಾಡ್ಕೊಬೇಕು. ಒಂದು ಕಡಿಮೆ ಬರುತ್ತೆ, ನೀವು ಒಂದು ಕಡಿಮೆ ಬಂದ್ರೂ ಪರವಾಗಿಲ್ಲ, ಇಲ್ಲ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಮಾಡ್ಕೊಬೋದು. ನಾವಿಲ್ಲಿ ಎಲ್ಲ ಪಿನ್ನು ಕರೆಕ್ಟಾಗಿ ಬರಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಪಿನ್ ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಒಂದು ಜೋಡಿಸ್ಕೊಂಡು ಇಲ್ಲಿಗೆ ಎಡ್ಜಲ್ಲಿ ಒಂದು ಪಿನ್ ಹಾಕ್ಕೊಬೇಕು. ನಾನು ಯಾವ ರೀತಿ ಪಿನ್ ಮಾಡ್ಕೊತೀನಿ ಅಂತ ಇಲ್ಲೇ ತೋರಿಸ್ತೀನಿ, ಬನ್ನಿ. ಅಲ್ಲಿಗಿಡಬೇಡ.
ನೋಡಿ ಗೈಸ್, ನಾನಿವಾಗ ಮನೇಲಿ ಯಾವ ರೀತಿ ಬೇಗ ಬೇಗ ಫಾಸ್ಟಾಗಿ ಮಾಡ್ಕೊತೀನಿ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಅಂದರೆ, ಈ ರೀತಿ ಒಂದು ಪಿನ್ ಹಾಕ್ಕೊಂಬಿಟ್ಟು ನಾನು ಚುಚ್ಚಿಬಿಟ್ಟು, ಇದು ಹಾಸಿಗೆ ಇದೆಯಲ್ಲ ಬೆಡ್ಶೀಟು, ಇದಕ್ಕೆ ಈ ರೀತಿ ಹಾಕ್ಕೊತೀನಿ. ತುಂಬ ಈಸಿಯಾಗಿ ಆಗುತ್ತೆ. ನೋಡಿ ಈಗ ಮಾಡ್ಕೊತೀನಲ್ವಾ, ಇವಾಗ ತೋರ್ಸೋದು ಕಡೆಗೆ ನಿನ್ನ ಕಡಿಕ ನೋಡಿ ಕಾಣಿಸ್ತಾ. ನೋಡಿ ಫ್ರೆಂಡ್, ನಿಮಗೆ ಇದ್ರ ಮೇಲೆ ಒಂದು ಐರನ್ ಬಾಕ್ಸ್ ಆದ್ರೂ ಇಟ್ಕೊಳ್ಳಿ, ಇಲ್ಲ ಈ ರೀತಿಯಾಗಿ ತೋರಿಸ್ತೀನಿ ಒಂದು ನಿಮಿಷ. ಬಿಡಮ್ ಏನಾಗಲ್ಲ. ಹಿಂಬಾದ್ರೂ ಇಡ್ಬೋದು. ಬಾರಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ, ಇಲ್ಲೇ ತನಕ ಕಾಣಿಸುತ್ತಾ, ಈ ರೀತಿ ಫೋಲ್ಡ್ ಮಾಡ್ತೀವಲ್ವಾ, ಬಾರಕ್ಕೆ ಮುಂದೆ ಬರಬಾರ್ದು ಅಂತ ಇಲ್ಲಿ ದಿಂಬಾದ್ರೂ ಇಟ್ಕೊಳ್ಳಿ. ಇಲ್ಲಾಂದರೆ ಒಂದು ಐರನ್ ಬಾಕ್ಸ್ ಆದ್ರೂ ಮೇಲೆ ಇಟ್ಬಿಟ್ಟು ನಮಗೆ ಈ ಕೈ ಇದೆಯಲ್ಲ, ಇಲ್ಲಿಂದ ಇಷ್ಟಕ್ಕೆ ನಮ್ಗೆ ಎಷ್ಟು ಚಿಕ್ಕದು ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ನೋಡಿ ಒಂದು ಕೈ ಇದೆಯಲ್ವಾ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತ ಬರ್ತೀವಿ. ಇದು ಫಸ್ಟ್ ನರಿಗೆ ಏನಿದೆ ದೊಡ್ಡದಾಗಿರಬೇಕು, ಇದಕ್ಕಿಂತ 1 ಇಂಚಷ್ಟು ಇದು ಚಿಕ್ಕದಾಗಿ ಬರಬೇಕು. ಹಾಗಾಗಿ ನಾವು ಇದು ಫಸ್ಟ್ ದೊಡ್ಡದು ಮಾಡಿಕೊಂಡು, ಇವಾಗ ನೋಡಿ ಈ ನರಿಗೆಗಿಂತ ಒಂದು ಸ್ವಲ್ಪ ಒಳಗಡೆ ಇದಿಷ್ಟನ್ನು ಫೋಲ್ಡ್ ಮಾಡ್ಕೊಬೇಕು. ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿ ಒಂದೇ ಲೆವೆಲ್ ಇರುತ್ತೆ, ಇಲ್ಲಿ ಮಾತ್ರ ಎಲ್ಲಿಗಿದೆ ಅಂತ ನೋಡಿಬಿಟ್ಟು ಈ ಕಡೆ ಸೈಡಿಗೆ ಇಲ್ಲಿ ಈ ನರಿಗೆಗೆ ಕೂರಿಸ್ಕೊಬೇಕು. ಇವೆರಡು ಕಾಣಿಸಿದೆವು, ಈ 2 ನರಿಗೆಗೆ ಸಮ ತೊಗೊಬೇಕು. ಇದಕ್ಕೆ ಸರಿಯಾಗಿ ಇಟ್ಕೊಬಾರ್ದು, ಇವೆರಡಕ್ಕೆ ಇಟ್ಕೊಬೇಕು. ಇಲ್ಲಿ ಒಂದು ಪಿನ್ ಹಾಕೋಬೇಕು. ಗೋತು ಒಂಚೂರು ಕಾಲಲ್ಲಿ ನಡೆಸ್ತಾ ಕೊಡವ. ಶಾಕಿ ಹೋತು ಪಾಪ, ನನಗೆ ನೀರು ನಿಂತದೆ. ನೋಡಿ ಈ ರೀತಿ ಪಿನ್ ಹಾಕ್ಕೊಂಡಿದ್ವಲ್ಲ, ಇವಾಗ ಹೆಚ್ಚು ಕಡಿಮೆ ಬಂದಿದೆ, ಇಲ್ಲಿ ಸರಿ ಮಾಡ್ಕೊಬೇಕು. ನೋಡಿ ಇವಾಗ ಇದನ್ನು ಸರಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಯಾರಿಗೆಲ್ಲ ಸ್ವಲ್ಪ ಪಿನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮಾಡಿದ್ದೀನಿ. ಇವಾಗ ಇಲ್ಲೆಲ್ಲ ಸರಿ ಮಾಡ್ಕೊಂಡಿದ್ವಲ್ಲ, ಅದೇ ನೀಟಲ್ಲಿ ಇಲ್ಲಿ ತೊಗೊಂಬಂದ್ಬಿಟ್ಟು ನಾವು ಪಿನ್ನನ್ನು ಹಾಕ್ಕೊಬೇಕು. ಅಷ್ಟುದ್ದನ್ನಾದರೂ ಮಾಡ್ಕೊಬೋದು, ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟುದ್ದನ್ನಾದರೂ ಅಲ್ಲಿ ಹಾಸಿಗೆ ಮೇಲೆ ಇಟ್ಬಿಟ್ಟು ಮಾಡ್ಬೋದು. ನಾನು ನಿಮಗೆ ಇನ್ನೊಂದ್ರಿಗೆ ತೋರಿಸ್ಕೊಡ್ತಾ ಇದನ್ನ ಹಾಕ್ಕೋಬೇಕು. ನೋಡಿ ಇಷ್ಟೇ ಬಂದಿರೋದು. ಇದು ನಮಗೆ ಇಲ್ಲಿಂದ ಸರಿ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿ ಇಟ್ಕೊಬೇಕು, ಒಂದೊಂದನ್ನೇ ಜೋಡಿಸ್ಕೊತ ನಾವು ಮೇಲ್ಗಡೆಯಿಂದ ತೊಗೊಂಡಿದ್ದೀವಲ್ವಾ ಹಿಂದರಿಗೆ, ಇಲ್ಲಿಂದನೂ ಜೋಡಿಸ್ಕೊತ ಬರಬೇಕಂತೆ. ನೋಡಿ ಮೇಲ್ಗಡೆಯಿಂದನೂ ದೇವದಲ್ಲೇನೋ ಮಾಡ್ತಿದ್ರೆ ನೀವು ನೋಡ್ಕೊಬೇಕು ಯಾವ್ದಾವ್ದು ಎಷ್ಟಿದೆ. ಸ್ವಲ್ಪ ಈ ಮೇಲ್ಗಡೆದು ಯಾವ ಕೆಳಗಡೆದೆಲ್ಲ ಸ್ವಲ್ಪ ಈಚೆ ಕಡೆ ಸೈಡ್ ಕಾಣಿರೋ ಥರ ನಾವು ರೆಡಿ ಮಾಡ್ಕೊತ ಬರಬೇಕು. ಸ್ವಲ್ಪನೇ ಈ ಥರ ರೆಡಿ ಮಾಡ್ಕೊಂಡು ಆದಮೇಲೆ ಹಿಂದೆ ಈ ಥರ ತಳ್ಕೊತ ರೆಡಿ ಮಾಡ್ಕೊತ ಬರಬೇಕು. ಅದು ಸರಿ. ನೋಡಿ ಇವಾಗ ನಮಗಿಂತ ಒಂದಿಷ್ಟು ಉದ್ದ ಕೆಳಗಡೆ, ಎಷ್ಟು ಉದ್ದ ಕೆಳಗಡೆ ಇರಲೇಬೇಕು. ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈ ಥರ ಇದ್ದರೆ ಸ್ವಲ್ಪ ಅಷ್ಟು ಸರಿ ಹೋಗಲ್ಲ. ಕೆಲವರು ಈಗೆಲ್ಲ ಹಿಡ್ಕೊತಾರಲ್ವಾ, ಸ್ವಲ್ಪ ಚಿಕ್ಕದ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾವು ಹಾಗೇ ಇಡ್ತೀವಿ. ಕೆಲವರು ಸ್ವಲ್ಪ ಲೆಂತಾಗಿ ಬೇಕು ನಾವು ಅಂತ ಹಿಡ್ಕೊಳ್ಳಲ್ಲ, ಅನ್ನೋರು ಇಷ್ಟು ರೀತಿ ಲೆಂತಾಗಿ ಮಾಡ್ಕೊಳ್ಳಿ. ಜಾಸ್ತಿ ಹಿಂದೆ ಹಾಕ್ಕೊಬೇಕು, ಇಲ್ಲಾಂದ್ರೆ ನಾವು ಬಗ್ಗಿದಾಗೆಲ್ಲ ಮುಂದೆ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದೆ ಬ್ಯಾಕ್ ಸೈಡಿಗೆ ಪಿನ್ ಹಾಕ್ಕೊಬೇಕು. ಮಾಡೋದು ತೋರಿಸ್ತೀನಿ. ನೋಡಿ ಇವಾಗ ಪಿನ್ ಹಾಕ್ಕೊಂಡ್ಮೇಲೆ ನಾವು ಈ ರೀತಿಯಾಗಿ ಹಿಡ್ಕೊಬೇಕು. ಇಷ್ಟು ರೀತಿ ಹಿಡ್ಕೊಂಡು ಇವಾಗ ನರಿಗೆ ಮಾಡ್ಕೊಬೇಕು. ಇದನ್ನ ನಾವು ಯಾವತ್ತೂ ನರಿಗೆ ಮಾಡಬೇಕಾದ್ರೆ ಫಸ್ಟು ಇಲ್ಲಿಂದ ಟೈಟ್ ಇರ್ತಲ್ಲ, ಇಲ್ಲಿಂದನೇ ತಗೊಳ್ಳಿ. ಯಾಕೆಂದರೆ ಆಮೇಲೆ ಎಕ್ಸ್ಟ್ರಾ ಅದು ಬಿಟ್ಬಿಟ್ಟು ನಾವು ಸಿಗಿಸ್ಕೊಬೇಕು. ಎಷ್ಟು ಸಾಧ್ಯ ಆಗುತ್ತೋ ಇಲ್ಲಿಂದನೇ ನರಿಗೆ ತಗೊಳ್ಳಿ. ನಾನಿಲ್ಲಿ ನೋಡಿ 1 ಬೆರಳಷ್ಟು ನರಿಗೆ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಳ್ಳಿ. ದಪ್ಪ ಇರೋರಿಗೆ ಸ್ವಲ್ಪ ನರಿಗೆ ಕಡಿಮೆ ಬರುತ್ತೆ, ಸ್ವಲ್ಪ ಸಣ್ಣ ನಮ್ಮ ಥರ ಇರೋರಿಗೆ ಚೆನ್ನಾಗಿ ಜಾಸ್ತಿ ನರಿಗೆ ಬರುತ್ತೆ. ದಪ್ಪ ಇರೋರು ಸೀರೆ ಫಸ್ಟ್ ಟೈಮ್ ಸಿಗಿಸ್ಬೇಕಾದ್ರೆ ಮಧ್ಯದಲ್ಲಿ ಸಿಗಿಸ್ಕೊಳ್ಳಿ. ಸಣ್ಣ ಇರೋರು ಈ ಥರ ಸೈಡಲ್ಲಿ ಸಿಗಿಸ್ಕೊಳ್ಳಿ, ಜಾಸ್ತಿ ನರಿಗೆ ಬರುತ್ತೆ. ಇವಾಗ ಇದಿಷ್ಟು ಮಿಕ್ಕಿದೆಯಲ್ವ, ಇದನ್ನು ನರಿಗೆ ಮಾಡ್ಕೊಬಾರ್ದು. ಇದಿಷ್ಟು ನನಗೆ ಸಿಗಿಸ್ಕೊಳ್ಳೋಕೆ ಬೇಕಾಗುತ್ತೆ, ಹಾಗಾಗಿ ಇದಿಷ್ಟೇ ಸಾಕು. ನೋಡಿ ಈ ರೀತಿ ಹಿಡ್ಕೊಂಡಿದ್ದೀವಲ್ವ, ಇವಾಗ ನಾವು 1 ನರಿಗೆನ ಬಿಡಬೇಕು. ನೋಡಿ ಬಿಟ್ಟರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಇಲ್ಲಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು 1 ನರಿಗೆ ತೊಗೊಂಡು ಈಗ ಬಿಡ್ಕೊಬೇಕು. ಇವಾಗ ಇದನ್ನು ನಾವಿಲ್ಲಿ ಫಸ್ಟ್ ನರಿಗೆ ಮಾಡಬೇಕಾದ್ರೆ ಒಂದೇ ಸಮ ಇರಬಾರ್ದು, ಅಂದರೆ ಎಲ್ಲ ಒಂದೇ ಇರಬಾರ್ದು, ಹಿಂದೆ ಮುಂದೆ ಮಾಡ್ಕೊಬೇಕು. ಆವಾಗ ನಾವು ಫ್ರಂಟಲ್ಲಿ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ವಲ್ಪನೇ ಈ ರೀತಿಯಾಗಿ ಕ್ರಾಸ್ ಮಾಡ್ಕೊತ ಒಂದು ನರಿಗೆ ಪಕ್ಕ ಸ್ವಲ್ಪ ಈ ರೀತಿ ಲಾಸ್ಟ್ ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕು. ಈ ಥರ
ಹಾಕೊಬೇಕಾಗುತ್ತೆ ಪಿನ್ನನ್ನು ಬರುತ್ತಲ್ವ, ಇದಕ್ಕೆ ಇಲ್ಲಿ ಪಿನ್ ಹಾಕೊತೀನಿ ನಾನು. ಫುಲ್ ಇಲ್ಲಿ ಎಡ್ಜಲ್ಲಿ ಹಾಕ್ತಾ ಇಲ್ಲ ನೋಡಿ. ಈ ರೀತಿ ರೆಡಿಯಾಗಿದೆ ಸೀರೆ ನೋಡಿ. ಇವಾಗ ಈ ರೀತಿ ಮಾಡ್ತಾ ಬರ್ತಾ ಇದ್ದೀನಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿ ನರಿಗೆಲ್ಲ ಈ ರೀತಿ ಕಾಣಿಸ್ತಾ ಇದೆ. ನಾನು ಈ ರೀತಿ ಉಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನರಿಗೆ ಎಲ್ಲ ನೋಡಿ. ಇಲ್ಲಿಗೆ ಒಂದು ಪಿನ್ ಹಾಕೊಬೇಕು ಇಲ್ಲಿಗೆ. ಮತ್ತೆ ನೆಕ್ಸ್ಟ್ ನಾವು ಸೊಂಟಕ್ಕೆ ಸಿಸ್ಕೊತೀವಲ್ಲ, ಇಲ್ಲಿಗೂ ಒಂದು ಪಿನ್ ಹಾಕೊಬೇಕು. ಇಲ್ಲಿ ಹಾಕಿದ್ರೆ ನಾವು ಚೇರ್ ಮೇಲೆಲ್ಲ ಕೂತ್ಕೊಂಡಾಗ ಅವಾಗೆಲ್ಲ ಆ ಕಡೆ ಈ ಕಡೆದೆಲ್ಲ ಹೋಗೋದಿಲ್ಲ, ಅಲ್ಲೇ ನೀಟಾಗಿರುತ್ತೆ. ಇಲ್ಲಿಗೆ ಒಂದು ಪಿನ್ ಹಾಕೊಬೇಕು. ಇದನ್ನ ನಾವು ಒಳಗಡೆ ಸಿಕ್ಸ್ಕೊಬೇಕು. ಆ ಸಿಕ್ಸ್ಕೊಂಡು ಆಮೇಲೆ ನರಿಗೆ ಎಲ್ಲ ನೀಟಾಗಿ ಮಾಡ್ಕೊಂಡು ಇಲ್ಲಿ ಒಂದು ಪಿನ್ ಹಾಕೊಬೇಕಾಗುತ್ತೆ ನೋಡಿ ಫ್ರೆಂಡ್. ಇವಾಗ ನಾನು ಅವಾಗಲೇ ಪಿನ್ ಮಾಡಿ ತೋರಿಸಿದ್ನಲ್ಲ, ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ನೋಡ್ಬೋದು ಎಷ್ಟು ಉದ್ದ ಬಿಡ್ಕೊಂಡಿದ್ದೀನಿ ಪಿನ್ನನ್ನು. ನಾನು ಇವಾಗ ಇಲ್ಲಿ ನರಿಗೆ ಸಿಕ್ಸ್ಕೊಬೇಕು. ಇಲ್ಲಿ ಒಳಗಡೆ ಎಲ್ಲ ಫೋಲ್ಡಿಂಗ್ ಆಗಬಾರ್ದು, ನೀಟಾಗಿ ಸಿಕ್ಸ್ಕೊಬೇಕು ನೋಡಿ ಗೈಸ್. ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಈ ಸೈಡಿಗೆ ಇಲ್ಲಿಗೆ ಕೆಳಗಡೆಯಲ್ಲಿ ಇಲ್ಲಿಗೆ ಒಂದು ಪಿನ್ ಹಾಕೊತಾ ಇದ್ದೀನಿ ಕೆಳಗಡೆ. ಇಲ್ಲ ನಿಮಗೆ ಯಾರು ಇಲ್ಲ ಸಪೋರ್ಟಿಗೆ ಅಂದರೆ ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ನೋಡಿದ್ರಲ್ಲ, ಇದನ್ನು ಈ ರೀತಿ ಹಿಡ್ಕೊಂಡು ಇಲ್ಲಿಗೆ ಸ್ಟ್ರೈಟ್ ತೊಗೊಂಡು ಇಲ್ಲಿಗೆ ಸ್ವಲ್ಪನೇ ಫೋಲ್ಡ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಸ್ವಲ್ಪ ಫೋಲ್ಡ್ ಮಾಡಿರೋದೆಲ್ಲ ಇಲ್ಲಿಗೆ ಒಂದು ಚಿಕ್ಕದಾಗಿರೋ ಪಿನ್ ಹಾಕ್ಕೊಬೇಕು. ಒಳಗಡೆಯಿಂದ ಸೇರಿಸಿ ಪಿನ್ ಹಾಕ್ಕೊಂಡ್ರೆ ನಮಗೆ ಯಾವ ರೀತಿ ಶೇಪ್ ಬೇಕು ನೋಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪಿನ್ ಹಾಕ್ಕೊಬೇಕು ನೋಡಿ ಫ್ರೆಂಡ್. ಇವಾಗ ಚೆನ್ನಾಗಾಗಿದೆ ಇದು ಇಷ್ಟು. ಈ ರೀತಿ ಮಾಡಿಕೊಂಡು ನಮಗೆ ಇವಾಗ ನೋಡ್ಬೋದು, ನಮಗೆ ಕತ್ತತ್ರ ಎಲ್ಲ ಬಂದಿಲ್ಲ, ಫ್ರೀ ಆಗಿದೆ. ನಾವೇನಾದರೂ ಈ ಥರ ಸರ ಎಲ್ಲ ಹಾಕ್ಕೊಂಡಾಗ ಕವರ್ ಆಗಲ್ಲ, ಸೀರೆ ಪಿನ್ ಮಾಡ್ಕೊಂಡ್ರದು. ಹಾಗೆ ಈ ರೀತಿಯಾಗಿ ನೋಡಿ ಹೀಗೆ ಮಾಡ್ಕೊಬೇಕು ನೋಡಿ ಫ್ರೆಂಡ್. ಇಲ್ಲಿ ಒಬ್ಬೊಬ್ರು ಈ ಸೈಡಲ್ಲಿ ಒಬ್ಬೊಬ್ರು ಒಂಥರ ಉಡ್ಕೊತಾರೆ. ಈ ರೀತಿಯಾಗಿ ನರಿಗೆಲ್ಲ ಈ ಥರ ನರಿಗೆಲ್ಲ ತೊಗೊಂಡು ಈ ಥರ ಉಡ್ಕೊತಾರೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾರ್ಮಲ್ ಆಗಿ ನೋಡಿ, ಇಲ್ಲಿ ಹಾಕಿದಾಗ ಈ ಸೈಡಲ್ಲಿ ನಮಗೆ ಸಿಗುತ್ತೆ ನೋಡಿ. ಈ ಸೈಡಿಗೆ ಸಿಕ್ಕಿದೆ. ನಾವು ಇದನ್ನು ಇವಾಗ ಇಲ್ಲೆಲ್ಲ ಸರಿ ಮಾಡ್ಕೊಬೇಕು ನೋಡಿ. ಇಷ್ಟೇ ಈಸಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ನೀಟಾಗಿ ಕುಟ್ಕೊಳ್ತಿಲ್ಲ, ಶೇಪ್ ಬರುತ್ತೆ ಚೆನ್ನಾಗಿ. ನಾವು ಆಮೇಲೆ ಈ ಥರ ನರಿಗೆ ಮಾಡ್ಕೊಬೋದು. ಇದನ್ನು ನೀಟಾಗಿ ಈ ರೀತಿ ಹಿಡ್ಕೊಂಡು ಟೈಟಾಗಿ ಎಳಿಬೇಕು. ಇಲ್ಲೆಲ್ಲ ಟೈಟಾಗಿ ಇದನ್ನು ಇಲ್ಲಿಗೆ ಸಿಕ್ಸ್ಕೊಬೇಕು. ಇದನ್ನು ನಾವು ನೀಟಾಗಿ ಇದನ್ನು ಸಿಕ್ಸ್ಕೊತ ನಾವು ಈ ಹಾರ್ನರ್ಗೆ ಸೀರೆ ನಾರ್ಮಲಾಗಿ ಸೀರೆ ವೇರ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ನೋಡ್ಬೋದು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ ನೋಡ್ಬೋದು. ಇಲ್ಲ ನೀಟ್ ಕಾಣಿಸ್ತಿದೆ ನಮ್ಮ. ನಿಮಗೆ ಸ್ವಲ್ಪ ನರಿಗೆಗಳು ಬೇಕು ಅಂದರೆ ನೀವು ಈ ರೀತಿ ಮಾಡ್ಕೊಬೋದು. ಇದನ್ನೆಲ್ಲ ನೋಡಿ ಚೆನ್ನಾಗಿ ಈ ಸೈಡಲ್ಲೆಲ್ಲ ನೀಟಾಗಿ ಅಷ್ಟು ದಪ್ಪ ಎಲ್ಲ ಏನಿರಲ್ಲ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ನರಿಗೆ ನೋಡಿ ಫ್ರೆಂಡ್. ಕೊನೆಯಲ್ಲಿ ಈ ರೀತಿಯಾಗಿ ಸೀರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ನರಿಗೆಗಳೆಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ, ಸ್ಟೆಪ್ ಆಗಿ ಚೆನ್ನಾಗಿ ಬಂದಿದೆ. ಒಂದಿಷ್ಟಿದ್ರೆ ಸಾಕಾಗುತ್ತೆ. ಸ್ವಲ್ಪ ಈ ಥರ ಹಿಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ, ಬೇಡ ನಾವು ಹಾಗೆ ನಾರ್ಮಲಾಗಿ ಬಿಡ್ಕೊತೀವಿ ಅನ್ನೋರು ಸ್ವಲ್ಪ ಇಷ್ಟು ಉದ್ದ ಬಿಡ್ಕೊಳ್ಳಿ. ನಾನು ಕಾಟನ್ ಸೀರೆ ಯಾವ ರೀತಿ ವೇರ್ ಮಾಡೋದು, ನಾನು ಯಾವ ರೀತಿ ಉಡ್ಕೊತೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಆಗಿ ಈ ಸೈಡಲ್ಲಿ ನಾವು ಯಾವ ರೀತಿ ಈ ಥರ ಸ್ಟೆಪ್ ಬೈ ಸ್ಟೆಪ್, ನಮಗೆ ಈ ಥರ ಬೇಡಪ್ಪ ನೀಟಾಗಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಅಂದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್, ಯಾವ ರೀತಿ ಸೀರೆ ಉಡ್ಕೊಳ್ಳೋದು ಅಂತಂದು. ನಾನು ನಾರ್ಮಲ್ ಸೀರೆ ಯಾವ ರೀತಿ ಉಡ್ಕೊಳ್ಳೋದು ತೋರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕಾಟನ್ ಸೀರೆ ವೇರ್ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೋಡ್ಕೊಳ್ಳಿ. ಟಿಪ್ಸ್ ಎಲ್ಲ ಯಾವ ರೀತಿ ವೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.